ದರ್ಶನ್ಗೆ ಫೈನಲಿ ಟಿವಿ ಭಾಗ್ಯ ಸಿಕ್ಕಿದೆಯಂತೆ. 32 ಇಂಚಿನ ಟಿವಿಯನ್ನ ಈಗ ನೀಡ್ತಾ ಇದ್ದಾರೆ. ಜೈಲಲ್ಲಿರುವಂಥ ದರ್ಶನ್ಗೆ ವಕೀಲರ ನೀತಿ ಪಾಠ. ಜೈಲಲ್ಲಿ ಕಾಂಟ್ರವರ್ಸಿ ಮಾಡಿಕೊಳ್ಳಬೇಡಿ ಅಂತ ಏನೋ ಹೇಳಿದಾರಂತೆ. ಪದೇ ಪದೇ ಕಿರಿಕ್ ಮಾಡಿಕೊಡ್ರೆ ಬೇಲ್ಗೆ ಸಮಸ್ಯೆ ಆಗತ್ತೆ, ಕಾನೂನು ಹೋರಾಟಕ್ಕೆ ತೊಡಕಾಗತ್ತೆ ಅಂತ ವಕೀಲರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಪತ್ರ ಬರೆದು ದರ್ಶನ್ಗೆ ಎಚ್ಚರಿಕೆಯನ್ನ ವಕೀಲರು ನೀಡಿದ್ದಾರೆ. ಪತ್ರ ಬರೆಯುವಂಥದ್ದೇನಿದೆ, ಜೈಲಲ್ಲಿರುವ ದರ್ಶನ್ಗೆ ವಕೀಲರು ನೀತಿ ಪಾಠವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಕಿರಿಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಬೇಲ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದಾರಂತೆ. ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದರ್ಶನ್ಗೆ. ಕಾರಣ ಅಲ್ಲಿ ಅದ್ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇದ್ರಲ್ವ, ಹಾಗಾಗಿ ಜೈಲಾಧಿಕಾರಿಗಳ ಜೊತೆಗೆಲ್ಲ ಕಿರಿಕೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂದಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಏನಿದೆ ವಕೀಲರ ಎಚ್ಚರಿಕೆಯ ಪತ್ರದಲ್ಲಿ? ಅರುಣ್, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ಕೊಲೆಯಾರೋಪಿ ದರ್ಶನ್ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಬೇಡಿಕೆಗಳನ್ನ ಜೈಲಾಧಿಕಾರಿಗಳ ಮುಂದೆ ಇಡ್ತಾ ಇದ್ರು. ಆದರೆ ಅಗತ್ಯವಿರುವಂಥ ಬೇಡಿಕೆಗಳನ್ನ ಜೈಲಾಧಿಕಾರಿಗಳು ಪೂರೈಸಿದ್ರು. ಆದರೆ ಮತ್ತೆ ಟಿವಿಗೋಸ್ಕರ ಪದೇ ಪದೇ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಕಿರಿಕನ್ನ ಮಾಡ್ಕೊಳ್ತಿದ್ರು. ಅದ್ರ ಜೊತೆಗೆ ಇತ್ತೀಚೆಗೆ ಮಾಧ್ಯಮಗಳ ಕ್ಯಾಮರಾ ಕಂಡು ತಮ್ಮ ದುರ್ನಡತೆಯನ್ನು ಕೂಡ ತೋರಿದ್ರು. ಎಲ್ಲ ಅಂಶಗಳನ್ನ ಅವರ ವಕೀಲರು ಗಮನಿಸಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಜೈಲಲ್ಲಿ ದುರ್ನಡತೆಯನ್ನು ತೋರಿಸಬೇಡಿ, ಒಂದ್ ವೇಳೆ ಈ ರೀತಿಯ ವರ್ತನೆ ಪದೇ ಪದೇ ಮುಂದುವರೆದ್ರೆ ಮುಂದೆ ನಮಗೆ ಜಾಮೀನು ಅರ್ಜಿ ಹಾಕಿದ ಮೇಲೆ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಸೌಜನ್ಯಯುತವಾಗಿ ವರ್ತನೆ ಮಾಡಿ, ಏನೇ ಬೇಕಿದ್ರೂ ಸಹಿತ ಸೌಜನ್ಯತೆಯಿಂದ ಕೇಳಿ. ಆದ್ರೆ ಜೈಲು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಅವ್ರ ಜೊತೆಗೆ ದುರ್ನಡತೆಯನ್ನು ತೋರೋದು, ಮಾಧ್ಯಮಗಳ ಕ್ಯಾಮರಾ ಕಂಡು ಹುಚ್ಚುಚ್ಚಾಕರವಾಗಿ ನಡ್ಕೊಳ್ಳೋದು, ಈ ರೀತಿಯ ವರ್ತನೆಯನ್ನ ತೋರಿಸಬೇಡಿ. ಜೈಲಲ್ಲಿ ಸನ್ನಡತೆ ಆಧಾರದ ಮೇಲೆ ಇರಿ. ಇದು ಒಂದ್ ವೇಳೆ ಈ ರೀತಿ ಏನಾದ್ರೂ ಅಲ್ಲಿ ಇರ್ತಕ್ಕಂಥ ಜೈಲಿನ ಅಧಿಕಾರಿಗಳು ದರ್ಶನ್ ಅವರು ವರ್ತನೆ ಈ ರೀತಿ ಇತ್ತು ಅಂತ ಒಂದ್ ವೇಳೆ ಏನಾದ್ರೂ ರಿಪೋರ್ಟ್ ಅನ್ನು ಕೊಟ್ರೆ ನಂತರದಲ್ಲಿ ನಮಗೆ ಕಷ್ಟ ಆಗುತ್ತೆ. ಹೀಗಾಗಿ ಈ ರೀತಿಯ ವರ್ತನೆಗಳನ್ನು ತೋರೋದ್ರ ಬದಲಾಗಿ ಜೈಲಿನಲ್ಲಿ ಸೌಜನ್ಯತೆಯಿಂದ ಇರಿ, ಯಾವುದೇ ರೀತಿಯ ದುರ್ನಡತೆಯನ್ನು ತೋರಬೇಡಿ ಅನ್ನುವಂಥ ರೀತಿಯಲ್ಲಿ ಇದೀಗ ದರ್ಶನ್ ಅವರಿಗೆ ಒಂದು ಪತ್ರವನ್ನ ಕಳಿಸಿದ್ದಾರೆ. ಯಾಕಂದ್ರೆ ದರ್ಶನ್ ಅವರ ದುರ್ನಡತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಗಿತ್ತು. ದರ್ಶನ್ ಅವರು ಮದ್ಯದ ಬೆರಳನ್ನ ತೋರಿ ತಮ್ಮ ತನ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಇದೇ ಕಾರಣಕ್ಕೋಸ್ಕರ ಇದೀಗ ವಕೀಲರು ಅವ್ರನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ಇದೀಗ ಪತ್ರವನ್ನ ಬರೆದು ಅವರಿಗೆ ತಲುಪಿಸಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಅಮರೇಶ್ ನಿಮ್ಮ ಹತ್ರ.